ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಿವಿಲ್ ಸೊಸೈಟಿ ಬಗ್ಗೆ ನಾವು ಮಾತಾಡಲಿದ್ದೇವೆ. ನಿಮಗೆ ಗೊತ್ತು ಈ ಸಿವಿಲ್ ಸೊಸೈಟಿ ಅಂದ್ರೇನು? ಸಿವಿಲ್ ಅಂದರೆ ಪಬ್ಲಿಕ್, ಸೊಸೈಟಿ ಅಂದರೆ ಒಂದು ಕಮ್ಯುನಿಟಿ. ಸೊ ಈ ಒಂದು ಸಿವಿಲ್ ಸೊಸೈಟಿ ನಮ್ಮ ಗವರ್ನೆನ್ಸ್ ಚಾಪ್ಟರ್ ಅಂತ ಬರ್ತದೆ. ಎಸ್ಪೆಷಲಿ ಜನರಲ್ ಸ್ಟಡೀಸ್ 2 ಅಲ್ಲಿ ಗವರ್ನೆನ್ಸಿನ ಒಂದು ಮಾಡೆಲ್ ಆಗಿ SHG, NGO, PDS, ಚಾರಿಟಿ ಅದನ್ನೆಲ್ಲ ನಾವು ನೋಡಿದ್ದೇವೆ. ಅದೇ ಪ್ರಕಾರವಾಗಿ ಸಿವಿಲ್ ಸೊಸೈಟಿ ಕೂಡ ಒಂದು ಆರ್ಗನೈಸೇಷನ್ ಆಗಿ ಒಂದು ಗವರ್ನೆನ್ಸಿನ ಮಾಡೆಲ್ ಆಗಿ ನಿಮ್ಮ ಮುಂದೆ ಪ್ರಸ್ತುತ ಇದೆ. ಈ ಒಂದು ಚಾಪ್ಟರನ್ನು ನೀವು ಯಾಕೆ ಓದಬೇಕು ಅನ್ನುವಂಥದ್ದು, ಯಾವುದೇ ಒಂದು ಮೇನ್ಸ್ ನೀವು ಬರೀಬೇಕಾದ್ರೆ ಆ ಒಂದು ಚಾಪ್ಟರ್ ಯಾಕೆ ಓದಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಓದಬೇಕು ಅಂದರೆ, ನೀವೊಂದು ಆರ್ಗನೈಸೇಷನಲ್ಲಿ ಇರ್ತೀರಿ, ಒಂದು ಪಿಯೋಟೇಬಲ್ ಪೊಸಿಷನಲ್ಲಿ ಇರ್ತೀರಿ ಗೌರ್ಮೆಂಟ್ ಬಾಡಿಯಾಗಿ. ನಿಮ್ಮ ಗೌರ್ಮೆಂಟ್ ಬಾಡಿಯಲ್ಲಿ ಪ್ರೆಷರ್ ಬರ್ಬೋದು, ಅಂದರೆ ಒಂದು ಆರ್ಗನೈಸೇಷನಿಂದ ಪ್ರೆಷರ್ ಬರ್ಬೋದು, ಅದು ಪ್ರೆಷರ್ ಗ್ರೂಪ್ ಅಂತಾರೆ. ಚಾರಿಟಿ ಏನಿದೆ ಆ ಒಂದು, ಈಗ ಟಾಟಾ ಚಾರಿಟಿ ಇದೆ ಆ ಥರದ್ದು. ಸೊ ಆ ಚಾರಿಟಿಯಿಂದ ಆ ಒಂದು ಗೌರ್ಮೆಂಟಿನ CSR ಪ್ರಾಜೆಕ್ಟಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಸಿವಿಲ್ ಸೊಸೈಟಿ ಅನ್ನುವಂಥದ್ದು ಒಂದು ಇನ್ಫ್ಲುಯೆನ್ಸರು ಹೌದು, ಅಥವಾ ಇಮಿಡಿಯೇಟ್ ಎಫೆಕ್ಟು ಹೌದು. ಸೊ ಒಂದು ಗೌರ್ಮೆಂಟನ್ನು ಚೇಂಜ್ ಮಾಡುವ ಶಕ್ತಿಯೂ ಕೂಡ ಇರ್ತದೆ ಇದಕ್ಕೆ, ಅಂದರೆ ಒಂದು ಮ್ಯಾಸಿವ್ ಗವರ್ನೆನ್ಸಿನ ಸ್ಟ್ರಕ್ಚರಿಗೂ. ಸೊ ಇದನ್ನು ಒಂದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಎತ್ತಿ ಹಿಡಿಯುವಲ್ಲಿ ಈ ಒಂದು ಸಿವಿಲ್ ಸೊಸೈಟಿ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ನಿಮಗೆ ಗೊತ್ತು, ಇದು ಥರ್ಡ್ ಐ ಅಂತ ಕರೀತಾರೆ. ನಿಮಗೆ ಗೊತ್ತು, ಡೆಮೋಕ್ರಸಿ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮನಿ ಟು ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಸೆಕ್ಯೂರ್ ಆಲ್ ದ ಸಿಟಿಜನ್ ಆಫ್ ಇಂಡಿಯಾ ಅನ್ನುವಂಥದ್ದು ನಮ್ಮ ಪ್ರಿಯಾಂಬಲ್. ಈಕ್ವಾಲಿಟಿ ಅಥವಾ ಜಸ್ಟಿಸ್, ಲಿಬರ್ಟಿ ಅನ್ನುವಂಥದ್ದು ಅದರ ಸಬ್ ವಿಂಗ್. ನಮಗೊತ್ತು ಒಂದು ಕೋರ್ಟ್ ಇದೆ, ಡೆಮೋಕ್ರೆಟಿಕ್ ಕೋರ್ಟ್, ಅಬ್ರಹಾಂ ಲಿಂಕನ್ ಅವ್ರಿಗೂ, ವಿ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಅಂತ. ಈ ಒಂದು ಕಾನ್ಸೆಪ್ಟಿನ ನಡುವೆ ಸಿವಿಲ್ ಸೊಸೈಟಿ ನಿಂತಿದೆ. ಅಂದರೆ ನಮ್ಮ ಸ್ಟೇಟ್ ಅಥವಾ ಏನು ನಮ್ಮ ನ್ಯಾಷನಲ್ ಏನಿದೆ ಗವರ್ನೆನ್ಸ್, ಅದು ಮತ್ತು ಪಬ್ಲಿಕ್ಕಿನ ಮಧ್ಯದಲ್ಲಿ ನಿಂತ್ಕೊಳ್ಳುವಂತಹ ಬ್ರಿಡ್ಜ್ ಆಗಿ ಈ ಸಿವಿಲ್ ಸೊಸೈಟಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ವಾಲಂಟರಿ ಆರ್ಗನೈಸೇಷನ್ ಆ್ಯಂಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರೀತಾರೆ. ಯಾವುದೇ ಒಂದು ವಿಚಾರವನ್ನು ನಿಬಂಧನೆಯ ರೀತಿಯಲ್ಲಿ ಮಾಡಿ ಅದನ್ನು ತನ್ನದಾಗಿಸ್ಕೊಳ್ಳೋದು, ಅಥವಾ ಒಂದು ಸೊಸೈಟಿಗೆ ಬೆನಿಫಿಷಿಯಲ್ ಆ್ಯಕ್ಟಿವಿಟಿಯನ್ನು ಕೊಡಲಿಕ್ಕಾಗಿ ಈ ಒಂದು ಸಿವಿಲ್ ಸೊಸೈಟಿ ನಿಂತಿದೆ ಅನ್ನುವಂಥದ್ದು. ನಿಮಗೆ ಇನ್ನೊಂದು ಕೋಟ್ ಇದೆ, ವರ್ಲ್ಡ್ ಬ್ಯಾಂಕ್ ಡೆಫಿನಿಷನ್ ಏನು ಅಕಾರ್ಡಿಂಗ್ ಟು ಸಿವಿಲ್ ಸೊಸೈಟಿ. ವರ್ಲ್ಡ್ ಬ್ಯಾಂಕಿನ ಡೆಫಿನಿಷನ್ ಏನು? ವೈಡ್ ಅರೇ ಆಫ್ ಆರ್ಗನೈಸೇಷನ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದ ವ್ಯಾಲ್ಯೂ ಆಫ್ ದ ಮೆಂಬರ್ಸ್. ಸೊ ಇಷ್ಟೇ ಜನ ಮೆಂಬರ್ ಇರಬೇಕು ಅಂತ ಏನಿಲ್ಲ. ಒಂದು ವಾಲಂಟರಿ ಕಾಗ್ ಆಫ್ ಆ್ಯಕ್ಷನ್ಗೆ ಒಂದು ಸಿವಿಲ್ ಸೊಸೈಟಿ ವರ್ಕ್ ಮಾಡುತ್ತೆ. ಎಕ್ಸಾಂಪಲ್, ಈಗ ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಆಗುತ್ತೆ, ಅಗ್ರಿಕಲ್ಚರ್ ಡಿಪ್ರೆಷನ್ ಆಗುತ್ತೆ, ಫಾರ್ಮರ್ ಸೂಸೈಡ್ ಆಗುತ್ತೆ, ಮತ್ತು ಕೆಮಿಕಲ್ ಡಿಸಾಸ್ಟರ್ ಅಥವಾ ಎನಿಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಈ ಒಂದು ಸಿವಿಲ್ ಸೊಸೈಟಿ ವರ್ಕ್ ಮಾಡುತ್ತೆ. ಸೊ ಇದಕ್ಕೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮತ್ತು ಔಟ್ ಆಫ್ ಪ್ರಾಫಿಟ್ ಎಕ್ಸ್ಪೆಂಡಿಚರ್ ಇರೋದಿಲ್ಲ. ಯಾವುದೇ ಥರದ ಇಂತಿಷ್ಟೇ ಮೆಂಬರ್ಸ್ ಇರಬೇಕು ಅನ್ನುವಂಥದ್ದು ಇರೋದಿಲ್ಲ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಗೌರ್ಮೆಂಟ್ ನಾರ್ಮ್ಸ್. ಯಾವುದೇ ಒಂದು ಗ್ರೂಪ್ ಅದು ಎಕ್ಸ್ಟ್ರೀಮಿಸಮ್ಗೆ ಹೋಗಬಾರ್ದು ಅಥವಾ ಅದು ಕಮ್ಯುನಲಿಸ್ಟ್ ಆಗಬಾರ್ದು ಅನ್ನುವಂಥದ್ದು ನಮ್ಮ ಭಾರತದಲ್ಲಿಗೆ. ಯಾಕೆ? ಇಂಡಿಯಾ is a democratic country. So we have a right to protect our interest, and we have a right as a fundamental right to form the union. ಆದರೆ ಫಂಡಮೆಂಟಲ್ ರೈಟ್ ಫಾರ್ಮ್ ದ ಯೂನಿಯನ್ ಮಾತ್ರ, ಟು ಸ್ಟ್ರೈಕ್ ಅಲ್ಲ. ಸೊ ಸ್ಟ್ರೈಕ್ ರೈಟ್ ಟು ಸ್ಟ್ರೈಕ್ ಈಸ್ ನಾಟ್ ಎ ಫಂಡಮೆಂಟಲ್. ಇದು ರೈಟ್ ಟು ಫಂಡಮೆಂಟಲ್ ಯೂನಿಯನ್, ಅಂದರೆ ಯೂನಿಯನನ್ನು ನೀವು ಮಾಡ್ಬೋದು ರಾದರ್ ದೆನ್ ಸ್ಟ್ರೈಕ್ ಅನ್ನುವಂಥದ್ದು. ಸೊ ಸಿವಿಲ್ ಸೊಸೈಟಿ ಅಂತ ಬಂದಾಗ ನಿಮಗೆ ಫೇತ್ ಬೇಸ್ಡ್ ಆರ್ಗನೈಸೇಷನ್ ಕಾಣುತ್ತೆ. ಏನಿದು ಫೇತ್ ಬೇಸ್ಡ್ ಆರ್ಗನೈಸೇಷನ್? ಯಾವುದೇ ಒಂದು ವಿಚಾರವನ್ನು ಅದೇ ಪರ್ಟಿಕ್ಯುಲರ್ ಟಾರ್ಗೆಟಿನೊಂದಿಗೆ ಪ್ರಸ್ತುತಪಡಿಸುವಂಥದ್ದು ಫೇತ್. ಅಂದರೆ ವಿ ಹ್ಯಾವ್ ಎ ಫೇತ್ ಆನ್ ಇಟ್, ವಿ ವಿಲ್ ಗೆಟ್ ಎ ಗುಡ್ ಕ್ಲೈಮೇಟ್ ಅನ್ನುವಂಥದ್ದು ಆ ಒಂದು ಓಟ್ ಆಗಿರ್ಬೋದು ಅವರದ್ದು, ಅಥವಾ ಒಂದು ವಿ ಹ್ಯಾವ್ ಎ ಗುಡ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ರೂರಲ್ ಇಂಡಿಯಾದಲ್ಲಿ ಈ ಥರ 32% ಆಫ್ ದ GDP ಪ್ರೊಡ್ಯೂಸ್ ಮಾಡ್ತದೆ. MSME ಸೆಕ್ಟರ್ ನೀವು ನೋಡ್ಬೋದು 38% ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಲಿಯೂ ಕೂಡ ಈ ಥರದ ಸಿವಿಲ್ ಸೊಸೈಟಿ ಇರ್ತದೆ. ಇನ್ ಆರ್ಡರ್ ಟು ಸಸ್ಟೈನ್ ದ ಲಾಂಗಿಟಿವಿಟಿ ಇನ್ ಟರ್ಮ್ಸ್ ಆಫ್ ದ ಫೈನಾನ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೊಮೈನ್ ಅನ್ನುವಂಥದ್ದು.
ಆ್ಯಂಡ್ ದ ಕಾನ್ಸೆಪ್ಟ್ ಗೇನ್ಡ್ ಆಫ್ಟರ್ ಕೋಲ್ಡ್ ವಾರ್. ಅಂದರೆ ಏನು? ಕೋಲ್ಡ್ ವಾರ್ ಗೊತ್ತು ನಿಮಗೆ, ರಷ್ಯಾ ಅಮೇರಿಕಾ ಕೋಲ್ಡ್ ವಾರ್, ವರ್ಲ್ಡ್ ವಾರ್ 2 ಆದಮೇಲೆ. ಸೊ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಗೌರ್ಮೆಂಟ್ ಸ್ಪಿಯರನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ ಥರ್ಡ್ ಐ ಚಾನಲ್ ಬೇಕು. ಅಂದರೆ ಇಟ್ ಶುಡ್ ನಾಟ್ ಬಿ ಆಸ್ ಎ ಓನ್ಲಿ ದ ಪಬ್ಲಿಕ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಆರ್ ಸೆಂಟರ್ ಅಥವಾ ನ್ಯಾಷನಲ್. ವಿ ಹ್ಯಾವ್ ಟು ಬಿ ಬ್ರಿಡ್ಜ್ ಬಿಟ್ವೀನ್ ಟೂ ಪಾರ್ಟಿಕಲ್ ಅಂತ. ಆ್ಯಂಡ್ ಇಲ್ಲಿ ನೋಡಿ, ರೀಚರ್ಗೆ ಲಾಸ್ಟ್ ಮೈಲ್ ರಿಗಾರ್ಟ್, ಅಂತ್ಯೋದಯ ಟು ಸರ್ವೋದಯ ನಾವು ನೋಡ್ತಾ ಬಂದಿದ್ದೀವಿ. ಈ ಒಂದು ಕಾನ್ಸೆಪ್ಟ್ ಮಹಾತ್ಮ ಗಾಂಧಿಯವ್ರಿಗೂ ಕೂಡ ಅದೇ ಕಾನ್ಸೆಪ್ಟಿನೊಂದಿಗೆ ಯಾವುದೇ ಸಿವಿಲ್ ಸೊಸೈಟಿ ವರ್ಕ್ ಮಾಡ್ತಾ ಇದೆ. ಡೆಮಾಕ್ರೆಟಿಕ್ ಸೆನ್ಸಲ್ಲಿ ಅನ್ನುವಂಥದ್ದು, ರೈಟ್ ಟು ಫಾರ್ಮ್ ದ ಯೂನಿಯನ್, ಈಗ ಆರ್ಟಿಕಲ್ 19(1) ಕ್ಲಾಸ್ F ಏನಿದೆ ಅದನ್ನು ಮಾತಾಡ್ತದೆ. ಮತ್ತು ನೀವು ಸಸ್ಟೈನಬಿಲಿಟಿ ಅಂತ ಬಂದಾಗ ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ಕೇವಲ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟು ಕೇವಲ ಪೀಪಲ್ ಅಥವಾ ಪಬ್ಲಿಕ್ ವಾಯ್ಸ್ ಇರಬಾರ್ದು. ಇದಕ್ಕೆ ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಪೀಪಲ್ ಅಂತಲೂ ಕರೀತಾರೆ. ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಪೀಪಲ್ ಅಂದ್ರೇನು? ಟು ಮೇಂಟೈನ್ ದ ಸಸ್ಟೈನಬಿಲಿಟಿ ಇನ್ ಟರ್ಮ್ಸ್ ಆಫ್ ದ ಟಾರ್ಗೆಟ್ ಓರಿಯೆಂಟೆಡ್, ದಟ್ ಈಸ್ ದ ವಾಯ್ಸ್. ಆ್ಯಂಡ್ ಯಾವ ಟಾರ್ಗೆಟ್ ಅದು ವಾಯ್ಸ್ ಯಾರಿಗೆ ರೀಚ್ ಆಗಬೇಕು, ಅದು ವಾಯ್ಸ್ಲೆಸ್ ಪೀಪಲ್ನಿಗೆ. ಅಂದರೆ ಏನು ಜನ ಹಾಗಾದರೆ ವಾಯ್ಸ್ಲೆಸ್ ಅಂತಂದರೆ ಅಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ಕಾಸನ್ನು ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಸದುಪಯೋಗಗೊಳಿಸುವಲ್ಲಿ ಪಾಸಿಟಿವ್ ಥಾಟಿನೊಂದಿಗೆ ಬಂದಿದ್ದಾರೆ ಅನ್ನುವಂಥದ್ದಿದ್ದರೆ ದಟ್ ಈಸ್ ಎ ಸಿವಿಲ್ ಸೊಸೈಟಿ. ನಿಮ್ಮ ಇಂಡಿಯಾದಲ್ಲಿ 3.1 ಮಿಲಿಯನ್ NGOs ಇದೆ. ಓಕೆ, NGO SHG ನಾವು ನೋಡ್ತಾನೆ ಬಂದಿದ್ದೀವಿ. ಆ್ಯಂಡ್ ನಾವು ಚಾರಿಟಿಯನ್ನು ನೋಡ್ತಾ ಬಂದಿದ್ದೇವೆ. ಈ ಒಂದು ಸಿವಿಲ್ ಸೊಸೈಟಿ ಅಲೋನ್ 2% ಆಫ್ ದ GDPಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಅಂದರೆ ಇಟ್ ಆಲ್ಸೋ ಬೆನಿಫಿಷಿಯರಿ ಫಾರ್ ಎಕಾನಮಿಕ್ ಪ್ರಾಸ್ಪಾರಿಟಿ, ಜಾಬನ್ನು ಕೊಡೋದಾಗಲಿ ಅಥವಾ ಅದರಿಂದ ಹಲವಾರು ಫ್ಯಾಮಿಲಿಗಳು ಹಲವಾರು ಉದ್ಯೋಗಸ್ಥರಾಗಿದ್ದಾರೆ ಅನ್ನುವಂಥದ್ದು. ಈಗ ಧರ್ಮಸ್ಥಳ ಒಂದು ಸಿರಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಧರ್ಮಸ್ಥಳ ಸಿರಿ ಗಿವ್ಸ್ ಎ ಜಾಬ್. ಸೊ ಅದು ಒಂದು ಸಿವಿಲ್ ಸೊಸೈಟಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರೀತಾರೆ. ಸೊ ಈ ಕಡೆಗೆ ಎಲ್ಲ ವಿಚಾರ ಈಗ ನೀವು ಇದು ನೋಡಿದ್ದೀರಿ, ಅಕ್ಷಯ ಪಾತ್ರ ಫೌಂಡೇಶನ್, ಅದು ಕೂಡ ಒಂದು ಸಿವಿಲ್ ಸೊಸೈಟಿಯಾಗಿ ಅಥವಾ ಚಾರಿಟಿಯಾಗಿ ಅಥವಾ NGO ಆಗಿ ಪಾತ್ರ ನಿರ್ವಹಿಸ್ತಾ ಇದೆ. ಕುಟುಂಬಶ್ರೀ ಇನ್ ಅಗ್ರಿಕಲ್ಚರ್, ಅದು ಕೂಡ ಒಂದು ಪ್ರಾಸ್ಪಾರಿಟಿಯನ್ನು ಮೇಂಟೈನ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಮೋಟ್ ಎಥಿಕಲ್ ಗವರ್ನೆನ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್. ಅಂದರೆ ನೀವು 2011 ಅಥವಾ 2009ಗೆ ಬಂದಾಗ ಅಣ್ಣಾ ಹಜಾರೆ ಮೂಮೆಂಟ್ ನೋಡಿದ್ದೀರಿ. ಡೆಲ್ಲಿ ಏನಿಗೆ ಈಗ ಆಮ್ ಆದ್ಮಿ ಪಾರ್ಟಿ ಅದು ಬಾರ್ನ್ ಆಗಿದ್ದೆ ಅದರಿಂದ ಅಂತ ಹೇಳುವಂಥದ್ದು. ಅಂದರೆ ಕರಪ್ಷನನ್ನು ವೈಲೇಟ್ ಮಾಡುವಂಥದ್ದು ಅದು ತಪ್ಪು, ಕರಪ್ಷನ್ ಈಗ ರಾಂಗ್ ಅನ್ನುವಂಥದ್ದು, ವೈಲೇಷನ್ ತಪ್ಪು ಅನ್ನುವಂಥದ್ದು. ಸೊ ಅದನ್ನು ಎತ್ತಿ ಹಿಡಿದು ಒಂದು ಆರ್ಗನೈಜೇಷನ್ ಡೆವಲಪ್ ಆಯಿತು, ಒಂದು ಸ್ಟೇಟನ್ನು ರೂಲ್ ಮಾಡ್ಕೊ, ದಟ್ ಈಗ ಡೆಲ್ಲಿ ಯೂನಿಯನ್ ಟೆರಿಟರಿ ಆಫ್ ಯೂನಿಯನ್ ಕ್ಯಾಪಿಟಲ್ ಟೆರಿಟರಿ. ಹೌದಾ? ಸೊ ಈ ಒಂದು ಆರ್ಗನೈಜೇಷನಿಂದ ಬೆನಿಫಿಟ್ ಇದೆಯಾ? ಹೌದು, ಬೆನಿಫಿಟ್ ಇದೆ. ಅಥವಾ ಒಂದು ಕಾಗ್ನೇಟಿವ್ ಆ್ಯಕ್ಷನ್ಸ್ ಇದೆಯಾ ಅಥವಾ ನೆಗ್ಲಿಜಿಬಲ್ ಥಿಂಗ್ ಇದೆಯಾ, ನೆಗೆಟಿವಿಟಿ ಇದೆಯಾ? ಹೌದು ಇದೆ. ಸೊ ಹೇಗೆ ನೀವು ಅದನ್ನು ತಗೊಂಡು ಹೋಗ್ತೀರಿ, ದಟ್ ಈಸ್ ದ ಟಾಸ್ಕ್. How you are going to produce each and every terminology in terms of the beneficiary of the society. You have to maintain your own dignity in respective interpretation in terms of the society. You have to balance the equation between the public and state. That is the task of here. ಅನ್ನುವಂಥದ್ದು. ಸೊ ಈಗ ನೋಡಿ, ಇಟ್ ಈಸ್ ಎ ಡೈಲಾಗ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸಿಟಿಗನ್. ಇಟ್ ಈಸ್ ಎ ಮ್ಯೂಚುವಲ್ ಇಂಟ್ರೆಸ್ಟ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸಿಟಿಗನ್. ಇಟ್ ಈಸ್ ಎ ಹಾರ್ಮನಿ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸಿಟಿಗನ್. ಸೊ ಇದು ಒಂದು ಬ್ರಿಡ್ಜ್, ಆ ಒಂದು ಸಿವಿಲ್ ಸೊಸೈಟಿ ಒಂದು ಬ್ರಿಡ್ಜ್. ಇದು ಒಂದು ಸ್ಟೇಟ್, ಇದು ಒಂದು ಪಬ್ಲಿಕ್. ಇಟ್ ಗಿವ್ಸ್ ಎನ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡೆವಲ್ಯೂಷನ್ ಇನ್ ಟರ್ಮ್ಸ್ ಆಫ್ ಹಾರ್ಮನಿ ಆ್ಯಂಡ್ ಇಟ್ ಮೇಕ್ಸ್ ಎ ಸೆನ್ಸ್ ಫಾರ್ ಫ್ಯೂಚರಿಸ್ಟಿಕ್ ಟಾರ್ಗೆಟ್ ಅನ್ನುವಂಥದ್ದು. ಸೊ ಈ ಒಂದು ಪ್ರಮೋಟ್ ಎಥಿಕಲ್ ಗವರ್ನೆನ್ಸ್ ಅನ್ನುವಂಥದ್ದು ಸೋಷಲ್ ಸರ್ವಿಸ್ ಆ್ಯಂಡ್ ಹ್ಯುಮ್ಯಾನಿಟಿ. ಯಾವುದೇ NGO ತಗೊಳ್ಳಿ, ಸೋಷಲ್ ಸರ್ವಿಸ್ ಇದೆ. ಯಾವುದೋ NGO ತಗೊಳ್ಳಿ, ಪಬ್ಲಿಕ್ ಇಂಟ್ರೆಸ್ಟ್ ಇದೆ. ಆ ಒಂದು ಇಂಟ್ರೆಸ್ಟ್ ಪಾಸಿಟಿವ್ ಸೆನ್ಸಲ್ಲಿ ಇತ್ತು, ಅದನ್ನು ನೀವು ಡೆವಲಪ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಆಗ ಡೆವಲಪ್ ಮಾಡಿದ್ರಿ, ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಗುಡ್ ಪಿಕ್ಚರೈಸ್ ಆಫ್ ಸಿವಿಲ್ ಸೊಸೈಟಿ. ಸೊ ನಿಮಗೀಗ ನಾನು ಚಾಪ್ಟರಲ್ಲಿ ಬರ್ತದೆ ಅಂತಂದರೆ 150-250 ಮಾರ್ಕರ್ಗೆ ನೀವು ಆರಾಮ್ಸೆ ನನ್ನ ನೋಟ್ಸಲ್ಲಿ ನಿಮಗೆ ಆ ಡಾಟಾವನ್ನು ಬರೀಬೋದು. ಮತ್ತು ಸಿವಿಲ್ ಸೊಸೈಟಿಯ ಅರ್ಥವನ್ನು ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತದೆ, ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ನು, ಇಂಟ್ರಾ ಗೌರ್ಮೆಂಟಲ್ ಆರ್ಗನೈಜೇಷನ್ನು, ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಪೀಪಲ್ಲು, ಇಂಟ್ರೆಸ್ಟ್ ಆಫ್ ದ ಇಂಟ್ರೆಸ್ಟ್ ನೇಚರು ಆ್ಯಂಡ್ ಪಬ್ಲಿಕ್ ಆ್ಯಂಡ್ ಸ್ಟೇಟಿನ ಬ್ರಿಡ್ಜು, ಹಾರ್ಮನಿ ಅನ್ನುವಂಥದ್ದನ್ನು ನೀವು ಆರಾಮ್ಸೆ ಬರಿಬೋದು ಇನ್ ಇಂಟ್ರಡಕ್ಷನ್. ಮತ್ತು ನೋಡಿ, ಈಗ ಏನು ಮಾಡುತ್ತೆ ರೋಲ್, ಈ ಒಂದು ಪಿಕ್ಚರ್ ಏನಿಗೆ ಇದನ್ನು ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಪ್ರೊವೈಡ್ ಬೇಸಿಸ್ ಆಫ್ ಸೋಷಲ್ ಸರ್ವಿಸ್.
ಎನಿ ಎನ್ ಜಿ ಒ ಈಸ್ ಗೋಯಿಂಗ್ ಟು ಗಿವ್ ಎ ಸೋಷಲ್ ಸರ್ವಿಸ್ ಲೈಕ್ ಈಗ ನೋಡಿ ಸೋಷಲ್ ಜಸ್ಟಿಸ್ ಅಂತ ಒಂದು ಚಾಪ್ಟರ್ ನಾವು ನೋಡಿದ್ದೀವಿ. ಎಜುಕೇಷನ್, ಹೆಲ್ತ್, ಹಂಗರು, ನ್ಯೂಟ್ರಿಷನ್, ಹ್ಯೂಮನ್ ಡೆವಲಪ್ಮೆಂಟ್. ಈಗ ಒಂದು ಬೇಸಿಕ್ ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 17ವರೆಗೂ ನಾವು ನೋಡಿದ್ದೇವೆ. ಅದರಲ್ಲಿ ನೀವು ಸ್ಟಾರ್ಟಿಂಗ್ ಫ್ರಮ್ ಪಾವರ್ಟಿ, ಹಂಗರು, ನ್ಯೂಟ್ರಿಷನ್, ಎಜುಕೇಷನ್ನು, ಜೆಂಡರ್ ಬಯಾಸು, ಇನ್ಫ್ರಾಸ್ಟ್ರಕ್ಚರ್, ಎನ್ವಿರಾನ್ಮೆಂಟ್, ಲೈಫ್ ಬಿಲೋ ವಾಟರ್, ಲೈಫ್ ಎಬೋ ವಾಟರ್, ಇದೆಲ್ಲ ನೋಡಿದಾಗ ನಿಮಗೇನಿಸ್ತು, ಬೇಸಿಕ್ ಅಫಿನಿಟಿಯನ್ನು ನೀವು ಸದುಪಯೋಗಗೊಳಿಸಬೇಕು ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ದ ಕೇಸ್ ಆಫ್ ಎ ಗೌರ್ಮೆಂಟ್ ಅನ್ನುವಂಥದ್ದು. ಸೊ ಕಪಲಿಂಗ್ ಎಫೆಕ್ಟ್ ಅನ್ನುವಂಥದ್ದು, ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನುವಂಥದ್ದು ಪ್ರತಿಯೊಂದು ವರ್ಕಲ್ಲೂ ಇರ್ತದೆ. ಆಯಾ ವರ್ಕ್ ಕರೆಕ್ಟಾಗಿ ಮಾಡಿದರೆ ಅದರ ಬೆನಿಫಿಟ್ಟು, ಸ್ವಾರ್ಥ ಇಲ್ಲದೆ ಮಾಡಿದರೆ ಅದರ ಬೆನಿಫಿಟ್ಟು ವಾಲ್ಯೂಮೆಟ್ರಿಕ್ ಸ್ಪೀಡಲ್ಲಿ ಇರ್ತದೆ ಅನ್ನುವಂಥದ್ದು. ಸೊ ಸೋಷಲ್ ಹಾರ್ಮನಿ ಆ್ಯಂಡ್ ಅಡ್ವೊಕೇಸಿ ಆಫ್ ದ ಕಮ್ಯುನಿಟಿ ಡೆವಲಪ್ಮೆಂಟ್. ಅಂದರೆ ಒಂದು ಕಮ್ಯುನಿಟಿ ಇರ್ತದೆ, ಸಪೋಸ್ ಎ ವಿಲೇಜ್, ಹಾಗೆ ಇಟ್ಕೊಂಡು ಪಾವರ್ಟಿ ಆ್ಯಂಡ್ ದೆರ್ ಇಸ್ ನೋ ಇನ್ಫ್ರಾಸ್ಟ್ರಕ್ಚರ್ ಓವರ್ ದೇರ್. ಈಗ ಆ ಇನ್ಫ್ರಾಸ್ಟ್ರಕ್ಚರನ್ನು ನೀವು ಸದುಪಯೋಗಗೊಳಿಸಬೇಕು ಅಂದರೆ ನೀವು ಪಿಟಿಷನ್ ಮೂಲಕ ಅಥವಾ ಖಾತೆಗಳ ಮೂಲಕ, ನೀವು ರಿಕ್ವೆಸ್ಟ್ ಮೂಲಕ ಎಷ್ಟು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಕಮ್ಯುನಿಟಿ ಬ್ರಿಡ್ಜ್ ಆಗಿ ನಿಂತ್ಕೊಳ್ತದೆ ಆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ರನ್ ದ ಇನಿಷಿಯೇಟಿವ್ ಆಫ್ ದ ಪ್ರೊಟೆಕ್ಟಿವ್ ಇಂಟ್ರೆಸ್ಟ್ ಆಫ್ ದ ಎನ್ವಿರಾನ್ಮೆಂಟ್. ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ತೊಗೊಳ್ಳಿ, ಹೆಲ್ತ್, ಹಂಗರ್, ಎಜುಕೇಷನ್ ಯಾವುದೇ ತೊಗೊಳ್ಳಿ, ವಿದೌಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅದರ ಒಂದು ಪರಿಣಾಮ ಇದ್ದೇ ಇರ್ತದೆ. ದಟ್ ಈಸ್ ಕಾಲ್ಡ್ 0.01 ಚಾನ್ಸ್. ಸೊ ಈಗ ಕೋಲ್ಡ್ ಟೆಂಪರೇಚರ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಅಲ್ಲಿ ನೀವು ಹೋದಾಗ ಪಬ್ಲಿಕ್ ಫೆಸಿಲಿಟಿ ಯಾವ ಥರ ಮಾಡಿಕೊಡ್ಬೇಕಾಗತ್ತೆ. ಮಕ್ಕಳಿಗೆ ಕೋಲ್ಡ್ ಟೆಂಪರೇಚರಲ್ಲಿ ಓದುವ ಒಂದು ಇದಿರ್ತದೆ, ಅದನ್ನು ಯಾವ ರೀತಿ ನೀವು ಬ್ಲ್ಯಾಕ್ ಬಾಕ್ಸ್ ಥಿಯರಿ ಅಂತ ಕರೀತಾರೆ, ಅದನ್ನು ಆ ಥರ ಮಾಡ್ತೀರಿ. ಇನ್ನು ವೆಸ್ಟರ್ನ್ ಘಾಟ್ಸ್ ಬಂದರೆ ನಿಮಗೆ ಹೆವಿ ರೈನ್ಫಾಲ್, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಸೊ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಇನ್ನು ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ ಅದನ್ನೆಲ್ಲ ನೋಡಿದಾಗ ಹೆವಿ ಹಾಟ್ ಕಂಡೀಷನ್ ಇದ್ದಾಗ ನೀವು ಯಾವ ರೀತಿಯ ಪ್ರಾಸ್ಪರಿಟಿಯನ್ನು ಮೇಂಟೈನ್ ಮಾಡ್ತೀರಿ ಅನ್ನುವಂಥದ್ದು. ಸೊ ದಿಸ್ ಈಸ್ ಎನ್ ಐಡಿಯಾಲಜಿ ಆಫ್ ಇಂಟ್ರೆಸ್ಟ್ ಆಫ್ ಎನಿ ಸಿಂಗ್ಯುಲರ್ ನ್ಯಾಚುರಲ್ ಅಲ್ಲ, ದಿಸ್ ಈಸ್ ಎನ್ ಇಂಟ್ರೆಸ್ಟ್ ಆಫ್ ಮಲ್ಟಿನ್ಯಾಚುರಲ್. ಸೊ ಸಿವಿಲ್ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ಸಿವಿಕ್ ಸೆನ್ಸ್. ಸಿವಿಲ್ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ಸಿವಿಕ್ ಸೆನ್ಸ್ ಅಂದ್ರೇನು, ಒಂದು ಸಿವಿಲೈಸೇಷನ್ ಬಿಹೇವಿಯರಲ್ಲಿ, ಒಂದು ಎಥ್ನಿಸಿಟಿಯಲ್ಲಿ ಅಥವಾ ಒಂದು ಎಮೋಷ್ನಲ್ ಇಂಟೆಲಿಜೆನ್ಸಲ್ಲಿ ಒಂದು ಸೊಸೈಟಿಯನ್ನು ಹೇಗೆ ಡೆವಲಪ್ ಮಾಡುವಂಥದ್ದು ಅನ್ನುವಂಥದ್ದನ್ನು ತೋರಿಸ್ಕೊಡ್ತದೆ. ನಿಮಗೊತ್ತು ಮಹಾತ್ಮ ಗಾಂಧಿ ದ ಗ್ರೇಟ್ ಡಾಕ್ಟ್ರಿನ್ ಆಫ್ ದ ಸ್ಟೇಟ್ ಪಾಲಿಸಿಯನ್ನು ಮಾತಾಡ್ತಾರೆ, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಮಾತಾಡ್ತಾರೆ, ಸೋಷಲಿಸ್ಟಿಕ್ ಕನ್ಸರ್ನಲ್ಲಿ ಮಾತಾಡ್ತಾರೆ, ಡೆಮೋಕ್ರೆಟಿಕ್ ಸೆನ್ಸ್, ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಪಾರ್ಟಿಸಿಪೇಷನ್, ಸೋಷೋ ಎಕನಾಮಿಕ್ ಕಂಡೀಷನ್ ಆ್ಯಂಡ್ ಮ್ಯೂಚುವಲ್ ಹಾರ್ಮನಿ ಅಂತ. ಈ 5 ಕಾಂಪೊನೆಂಟನ್ನು ನೀವು ಈ ಒಂದು ಚಾಪ್ಟರಲ್ಲಿ ಬರೀಬೋದು. ಯಾಕೆ ಅಂದರೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ 3 ವಿಧ: ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಗಾಂಧಿಯನ್ ಫಿಲಾಸಫಿ ಆ್ಯಂಡ್ ಲಿಬರಲ್ ಫಿಲಾಸಫಿ. ಸೊ ನಿಮ್ಮ ಗಾಂಧಿಯನ್ ಫಿಲಾಸಫಿ ಈ ಒಂದು ಚಾಪ್ಟರ್ಗೆ ಕೂಡುತ್ತೆ ಅನ್ನುವಂಥದ್ದು. ಮತ್ತು ಮಹಾ ಉಪನಿಷತ್ತು ನೀವು ನೋಡಿದಿರಿ, ವಸುದೈವ ಕುಟುಂಬಕಂ ಅಂತ. ಏನದು ಮಹಾ ಉಪನಿಷತ್ತಿನಿಂದ ವಸುದೈವ ಕುಟುಂಬಕಂ ಬಂದಿದೆ ಅಂತಂದರೆ ರೀಚಿಂಗ್ ಎ ಲಾಸ್ಟ್ ಮೈಲ್ ರಿಗಾರ್ಟ್. ನೀವು ಅಂತ್ಯೋದಯ ಟು ಸರ್ವೋದಯ ಟು ಲಾಸ್ಟ್ ಮೈಲ್ ರಿಗಾರ್ಟ್, ಎಲ್ಲರಿಗೂ ಸಮ ಪ್ರಮಾಣದಲ್ಲಿ, ಈಕ್ವಾಲಿಟಿಯಲ್ಲಿ, ಯಾರಿಗೂ ಹಾನಿಯಾಗದಂತೆ ಪ್ರತಿಯೊಬ್ಬರಿಗೂ ಬೆನಿಫಿಟ್ ಸಿಗಬೇಕು ಅನ್ನುವಂಥದ್ದು ವಸುದೈವ ಕುಟುಂಬಕಂ ಅಂತ. ಅದನ್ನೇ ಇನ್ಕ್ಲೂಸಿವ್ ಗ್ರೋತ್ ಅಂತ, ಅದನ್ನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ, ಅದನ್ನೇ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಬಂದಾಗ ನಿಮ್ಮ ಪ್ರೊಟೆಕ್ಟಿವ್ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಆಫ್ ದ ಪೂರ್ ಅಂದರೆ ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಪೀಪಲ್, ರೀಚಿಂಗ್ ದ ಲಾಸ್ಟ್ ಮೈಲ್ ರಿಗಾರ್ಟ್ ಬೇಕೇ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಚಾಪ್ಟರ್ ಒನ್ ಆಫ್ ದ ಬ್ಯೂಟಿ ಆಫ್ ದ ಚಾಪ್ಟರ್ ಅಂತ ಕರಿಬೋದು. GDP ಏನು ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಏನಿದೆ 2% ಆಫ್ ದ ಬೆನಿಫಿಟ್ ಓರಿಯೆಂಟೆಡ್ ಇರ್ತದೆ ಅನ್ನುವಂಥದ್ದು. ಸೊ GDP 2% ಕೊಡೋಕ್ಕೆ 3.1 ಮಿಲಿಯನ್ NGO ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಹಾಗೂ ನಿಮ್ಮ 40% ಆಫ್ ದ ಇಂಡಿಯನ್ಸ್ ಏನಿದ್ದಾರೆ ಅವರು ಈ SHG, NGO, ಚಾರಿಟಿ, PDS ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಸೋಷಲ್ ಮ್ಯೂಚುವಲ್ ಇಂಟ್ರೆಸ್ಟ್ ಅದಕ್ಕೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನುವಂತಹ ಒಂದು ಸ್ಟ್ಯಾಟಿಸ್ಟಿಕ್. ವಾಟ್ ಎ ಬ್ಯೂಟಿ ಆಫ್ ಇಂಡಿಯಾ. ಸೊ ಇಂಡಿಯಾದ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ನೋಡಿ, ನಾರ್ತ್ ಈಸ್ಟ್ ಇಂಡಿಯಾ, ಡೆಕ್ಕನ್ ಪ್ಲೇಟು ಮತ್ತು ಹಿಮಾಲಯನ್ ಗ್ಲೇಷರೀಸ್ ಮತ್ತು ರಾಜಸ್ಥಾನಿನ ಮರುಭೂಮಿ, ಡೆಸರ್ಟ್ ಮರುಭೂಮಿ, ವೆಸ್ಟರ್ನ್ ಘಾಟ್ಸ್, ಅರಾವಳಿ ಹಿಲ್ಸ್ ಆ್ಯಂಡ್ ಈಗೆಲ್ಲ ನೋಡ್ತಾ ಇದ್ದಾಗ ಮೆನಿ ಫೀಚರ್ ಇನ್ ದ ಟರ್ಮ್ಸ್ ಆಫ್ ದ ಡೈವರ್ಸಿಟಿ.
ಕಲ್ಚರಲ್ಲೂ ಕೂಡ ಸದರ್ನ್ ಕರ್ನಾಟಕ, ಸದರ್ನ್ ಇಂಡಿಯಾ, ಆ್ಯಂಡ್ ನಾರ್ತ್ ಇಂಡಿಯಾ, ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ. ಸೊ ಈಗೆಲ್ಲ ನೋಡಿದಾಗ ಕಲ್ಚರಲ್ ಕೂಡ ವೇರಿ ಇದೆ. ಸೊ ಒಬ್ಬರ ಅಭಿರುಚಿ ಇನ್ನೊಬ್ಬರ ಅಭಿರುಚಿಯಲ್ಲ. ಎಷ್ಟೋ ಜನ ಹೇಳ್ತಾರಲ್ಲ, ಕನ್ನಡಿಯನ್ನು ನೀವು ನೋಡಿ, ಆದರೆ ನೀವು ನೋಡ್ತಕ್ಕಂಥದ್ದು ಸತ್ಯವ ಅಲ್ವಾ ಅನ್ನುವಂಥದ್ದು ಒಂದು ಜಸ್ಟ್ ಬೈ ವ್ಯೂಯಿಂಗಿಂದ ಕಾಣೋದಿಲ್ಲ. ಅದು ನಿಮ್ಮ ತಿಳುವಳಿಕೆಯಿಂದಲೂ ಬರಬೇಕು, ಅಥವಾ ನೀವು ಅವರನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು ಅನ್ನುವಂಥದ್ದು. ಸೊ ಕೆಲವೊಂದು ಸಿವಿಲ್ ಸೊಸೈಟಿ ಏನಿದೆ ಅದರ ಮೊಳಸಪರಂಡಿಯೇ ಚೇಂಜ್ ಇರುತ್ತೆ. ನೀವು ಇದರಲ್ಲಿ ನೋಡಿದಿರಿ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಏನು, ಒಂದು ಎಕ್ಸ್ಟ್ರೀಮಿಸಮ್ಮು, ಇನ್ನೊಂದು ಮಾಡರ್ನಿಸಮ್ಮು, ಇನ್ನೊಂದು ಗಾಂಧಿನೇರ ಅಂತ ನೋಡಿದ್ದೀರಿ. ಸೊ ರೆವಲ್ಯೂಷನರಿ ಮೆಕ್ಯಾನಿಸಮ್ ನೀವು ಎಕ್ಸ್ಟ್ರೀಮಿಸಮಲ್ಲಿ ನೋಡ್ತೀರಿ. ಮಾಡರ್ನಿಸ್ಟ್ ಸೊಸೈಟಿ ಅವರು ಒಂದು ಅಪಿನೇಟ್ ಆಗಿ ಹೋಗ್ತಾರೆ, ಬ್ರಿಟಿಷರಿಗೆ ಮನವಿಯನ್ನು ಮಾಡ್ತಾರೆ, ಆ್ಯಂಡ್ ಅವರು ನಾಮ್ಸ್ ಮತ್ತು ಲಾಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಎರಡೂ ವೈವಿಧ್ಯತೆಯನ್ನು ನೀವು ನೋಡ್ತೀರಿ. ಗಾಂಧಿಯನ್ ಪ್ರಿನ್ಸಿಪಲ್ ಈಗ ನಾನ್ ವೈಲೆನ್ಸ್ ಪ್ರಿನ್ಸಿಪಲ್, ಸತ್ಯಾಗ್ರಹಿ, ಆ್ಯಂಡ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಟು ದಿ ಸೊಸೈಟಿ, ಆ್ಯಂಡ್ ಗಾಂಧಿ ಯಂಗ್ ಇಂಡಿಯಾ ಅನ್ನುವ ಬುಕ್ಕಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮಹಾತ್ಮ ಗಾಂಧಿ. ಸೊ ಈ ಪ್ರಾಸ್ಪರಿಟಿ ನೋಡಿದಾಗ ಒಂದು ಕಲ್ಚರ್ ಏನಿದೆ, ಅಂದರೆ ಸಿವಿಲ್ ಸೊಸೈಟಿಯ ಕಲ್ಚರ್ ಏನಿದೆ ಅದು ಡೈವರ್ಸಿಟಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಯಿತು. ಇದನ್ನೆಲ್ಲ ನೀವು ಬರಿಬೋದು. ಆ್ಯಂಡ್ ದ ಫ್ಲೈಯಿಂಗ್ ಆಫ್ ಫಾಕ್ಸ್ ಅಂತ ಒಂದು ಬುಕ್ ಇದೆ. ಅದರಲ್ಲಿ ಆಲ್ಬರ್ಟ್ ಹೆಸ್ಟಿಂಗ್ಸ್ ಏನಿದ್ದಾರೆ ಅವರು ಅದನ್ನು ಮೆನ್ಷನ್ ಮಾಡ್ತಾರೆ, ಸಿವಿಕ್ ಸೊಸೈಟಿ ಹೇಗಿರಬೇಕು ಅಂತ. ಇಟ್ಸ್ ನಾಟ್ ಓನ್ಲಿ ದ ಗೇಮ್ ಬಾಲ್ ಆಫ್ ನೌ, ದ ಪ್ರೆಸೆನ್ಸ್ ಆಫ್ ಡಿಜಿಟಲ್ ಎರಾ. ನಿಮಗೆ ಗೊತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಧೋಲಾವೀರ, ಹರಪ್ಪ, ಮೆಹೆಂಜೋದಾರೋ, ಆ ಒಂದು ಕಾಲಬಂದ್ ಏನಿಗೆ ಆ ಒಂದು ಪ್ರದೇಶಗಳು ಅತ್ಯುನ್ನತವಾದಂತಹ ಸ್ಟೇಟಸಲ್ಲಿತ್ತು. ಅಂದರೆ ಕೆಮಿಕ್ ಸೆನ್ಸನ್ನು ಹೊಂದಿತ್ತು. ಆವಾಗಲೂ ಕೂಡ ಒಂದು ಸಮುದಾಯ ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ಇಟ್ಕೊಂಡಿದ್ರು ಅನ್ನುವಂಥದ್ದು. ಇನ್ನು ಬ್ರಿಟಿಷರ ನೋಡಿ, ಜಮೀನ್ದಾರಿ ಸಿಸ್ಟಮ್ ಪ್ಯೂರ್ಲಿ ಅಟ್ಟರ್ ವೇಸ್ಟ್ ಅಂತ ಕರೀತಾರೆ ಅದನ್ನು. ಅಂದರೆ ದೇ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಫಾರ್ಮರ್ಸ್. ಮತ್ತು ಮಹಲ್ವಾರಿ, ರಾಯ್ಕಾಮಾರಿ. ಈ ಮಹಲ್ವಾರಿ ಸಿಸ್ಟಮ್ ಅಂತ ಬಂದಾಗ, ರಾಯ್ಕಾಮಾರಿ ಸಿಸ್ಟಮ್ ಅಂತ ಬಂದಾಗ ಒಂಚೂರು ಲಿಬರಲೈಸೇಷನ್ ಸಿಕ್ಕು ರೈತರಿಗೆ. ಸಮುದಾಯದ ರೈತರು ಒಂದು ಅದನ್ನು ಎತ್ತಿ ಹಿಡಿತಾರೆ, ಅಥವಾ ಏನು ರೆವಿನ್ಯೂವನ್ನು ಕೊಡಬೇಕು ಬೇಸ್ಡ್ ಆನ್ ದಿ ಕೆಲಾಮಿಟಿಕಲ್ ಎಕ್ಸ್ಚೇಂಜ್ ಆ್ಯಂಡ್ ದ ಜನರೇಷನ್ ಆಫ್ ದ ರೆವಿನ್ಯೂ ಇನ್ ಟರ್ಮ್ಸ್ ಆಫ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಆ್ಯಂಡ್ ಸೋ ಫಾರ್. ಸೊ ದಿಸ್ ಈಸ್ ಕಾಲ್ಡ್ ಎ ಸಿವಿಕ್ ಸೆನ್ಸ್. ಯಾವುದೇ ಒಂದು ವಿಚಾರ ಪಾಸಿಟಿವ್ ಥಾಟಲ್ಲಿ, ಎಮೋಷನಲ್ ಇಂಟೆಲಿಜೆನ್ಸಲ್ಲಿ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸೊಸೈಟಿಯನ್ನು ನೋಡಿದಾಗ ದಟ್ ಈಸ್ ಕಾಲ್ಡ್ ದ ಸಿವಿಕ್ ಸೊಸೈಟಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಗಿವನ್ ಅ ಮೇಜರ್ ಸಿವಿಕ್ ಸೊಸೈಟಿ ಚಾರ್ಟ್. ಇಲ್ಲಿ ನೋಡಿ, ಒಂದು PUCN, ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿ. ಅಂದರೆ ಯಾವಾಗ ಒಂದು ರೈಟ್ ಆರ್ಟಿಕಲ್ ನಿಮಗೆ ಗೊತ್ತು, ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19, ಕ್ಲಾಸ್ 1, A, F ಎಲ್ಲ ಇದೆ. ಅದರಲ್ಲಿ ಆರ್ಟಿಕಲ್ 19 ಏನು ಹೇಳ್ತದೆ, ಫ್ರೀಡಮ್ ಆಫ್ ಸ್ಪೀಚ್ ಹೇಳ್ತದೆ. ಆರ್ಟಿಕಲ್ 21 ಏನು ಹೇಳ್ತದೆ, ಲಿಬರ್ಟಿ ಅಂದರೆ ಈಕ್ವಾಲಿಟಿ ಇನ್ ಟರ್ಮ್ಸ್ ಆಫ್ ದ ಡೆಕೋರಮ್ ಹೇಳ್ತದೆ. ಆ್ಯಂಡ್ ಆರ್ಟಿಕಲ್ 48 ಏನು ಹೇಳ್ತದೆ, ಆರ್ಗನೈಸಿಂಗ್ ದ ಫಾರ್ಮ್ ಆಫ್ ದ ಗ್ರೂಪ್ ಅಂತ ಹೇಳ್ತದೆ. ಆರ್ಟಿಕಲ್ 32 ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಇನ್ ಟರ್ಮ್ಸ್ ಆಫ್ ಹೇಬಿಯಸ್ ಕಾರ್ಪಸ್, ಮಾಂಡಮಸ್, ಜುಡಿಷಿಯಲ್ ರೈಟ್ಸ್ ಏನಿದೆ ಅದನ್ನು ಹೇಳ್ತದೆ. ಇದೆಲ್ಲ ನೋಡ್ತಾ ಬಂದಾಗ ನಿಮ್ಗೆ ಏನು ಅನ್ನಿಸ್ತು, ಒಂದು ಆರ್ಗನೈಸೇಷನ್ ಈಗ ವೆರಿ ಲಿಮಿಟೆಡ್ ಟು ಟಾರ್ಗೆಟ್ ಓರಿಯೆಂಟೆಡ್, ಅದು ಪಾಸಿಟಿವ್ ಆಗಲಿ ಮಾತ್ರ ಅದು ಸಿವಿಕ್ ಸೆನ್ಸ್ ತೊಗೊಳುತ್ತೆ ಅನ್ನುವಂಥದ್ದು. ಈಗ ನೋಡಿ, ಕಾಮನ್ ಕ್ಲಾಸ್ ಅಂದರೆ ಗವರ್ನೆನ್ಸ್ ರಿಫಾರ್ಮ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥದ್ದಕ್ಕೆ, ಮತ್ತು ಇಂಟ್ರೆಸ್ಟ್ ಫ್ರೀಡಮ್ ಫೌಂಡೇಶನ್, ಡಿಜಿಟಲ್ ರೈಟ್, ಫ್ರೀ ಸ್ಪೀಚ್ ಆ್ಯಂಡ್ ಪ್ರೈವಸಿ. ನಿಮಗೊತ್ತು ರೈಟ್ ಟು ಪ್ರೈವಸಿ ಆರ್ಟಿಕಲ್ 21ಗೆ ಬಂದಿತ್ತು, ಪುಟ್ಟಸ್ವಾಮಿ ಕೇಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ. ಸೊ ಹೇಗೆ ಬಂತು ಅಂದರೆ ಹೀಗೆ, ಸಿವಿಕ್ ಸೊಸೈಟಿ ಕ್ಯಾನ್ ಚೇಂಜ್ ದ ಲಾ. ಅಂದರೆ ಅದೊಂದು ಕಾಸ್, ರೈಟ್ ಟು ಪ್ರೈವಸಿಯನ್ನು ಮಾಡಬೇಕು. ವಿ ಶುಡ್ ಬಿ ಪ್ರೊಟೆಕ್ಟ್ ಅವರ್ ಇಂಟ್ರೆಸ್ಟ್ ಆಫ್ ದ ಪ್ರೈವಸಿ ಇನ್ ಟರ್ಮ್ಸ್ ಆಫ್ ದ ಸೊಸೈಟಿ ಅನ್ನುವಂಥದ್ದು. ಅದೊಂದು ಕಾಸ್. ಆ ಒಂದು ಕಾಸ್ ಟಾರ್ಗೆಟ್ ಆಗಿ, ಆ ಟಾರ್ಗೆಟ್ ಸ್ಟೇಟಿಗೆ ಲಾ ಇಂಟರ್ಪ್ರಿಟೇಟ್ ಆಗಿ, ಅದು ಜುಡಿಷರಿ ಕನ್ಸೆಪ್ಟ್ ಆಗಿ, ಜುಡಿಷರಿ ಆರ್ಟಿಕಲ್ 21 ರೈಟ್ ಟು ಪ್ರೈವಸಿಯನ್ನು ಮಾಡ್ಕೊ. ಅಂದರೆ ಒಂದು ಸಿವಿಕ್ ಸೊಸೈಟಿಯ ಪವರ್ ಎಷ್ಟಿದೆ ಅನ್ನುವಂಥದ್ದು. ಸೊ ದಿಸ್ ಇಸ್ ಒನ್. ಆ್ಯಂಡ್ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಕ್ ರೈಟ್. ನಿಮಗೊತ್ತು ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್ ಏನಾಗುತ್ತೆ, ಅಥವಾ ಬೌಂಡೆಡ್ ಲೇಬರ್ ಏನಾಗುತ್ತೆ, ಅದಕ್ಕೂ ಕೂಡ ಹ್ಯೂಮನ್ ರೈಟ್ ಕಮಿಷನ್ ಇದೆ, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್, ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಅಂತ. ಅವೆಲ್ಲದರ ಮೂಲ ಏನು ಅಂತಂದರೆ ಸಿವಿಕ್ ಸೊಸೈಟಿಯೇ. ಇಟ್ಸ್ ಎನ್ ಆರ್ಗನೈಸೇಷನ್ ದಟ್ ಡಿಪೆಂಡ್ ಆನ್ ಒನ್ ಪರ್ಟಿಕ್ಯುಲರ್ ಟಾರ್ಗೆಟ್ ದಟ್ ಶುಡ್ ಬಿ ಎ ಮ್ಯೂಚುವಲ್ ಇಂಟ್ರೆಸ್ಟ್ ಆ್ಯಂಡ್ ಶುಡ್ ಬಿ ರೀಚಿಂಗ್ ದ ಲಾಸ್ಟ್ ಬೈ ರಿಗಾರ್ಡ್ ಆ್ಯಂಡ್ ಶುಡ್ ಬಿ ವಸುದೈವ ಕುಟುಂಬಕಂ ಆ್ಯಂಡ್ ಶುಡ್ ಬಿ ಅಂತ್ಯೋದಯ ಟು ಸರ್ವೋದಯ. ದಿಸ್ ಈಸ್ 1-liner ಟಾಸ್ಕ್ ಆನ್ ದಿಸ್ ರಿಗಾರ್ಡ್. ಮತ್ತು ನೋಡಿ,
ಈ ಒಂದು ಚಾಲೆಂಜಸ್ ಏನು ಬರ್ತದೆ, ಯಾವಾಗ ನೀವು ಪಾಸಿಟಿವ್ ಥಾಟನ್ನು ಮಾಡ್ಕೊಂಡು ಹೋಗ್ತೀರಿ, ಯು ಡೋಂಟ್ ಹ್ಯಾವ್ ಎ ಮನಿ, ಸೊ ಪಬ್ಲಿಕ್ ಶುಡ್ ಬಿ ಗಿವ್ ಮನಿ. ಸೊ ಎನಿಥಿಂಗ್ ವಿಚ್ ಇಸ್ ರೀಚಿಂಗ್ ದ ಲಾಸ್ಟ್ ಮೈಲ್ ರಿಗಾರ್ಡ್ ಯು ಹ್ಯಾವ್ ಟು ಸ್ಪೆಂಡ್ ಎ ಲಾಟ್ ಆಫ್ ಟೈಮ್. ಸೊ ಡಿಲೇ ಆಫ್ ದ ಟೈಮ್ ಆಗ್ಬೋದು, ಅಥವಾ ನಿಮ್ಮ ಕಾಗೇನಿಗೆ ಈ ಸ್ಟೇಟ್ ಆ್ಯಂಡ್ ಸೆಂಟರ್ಗೆ ಅದು ಇಷ್ಟ ಆಗದೆ ಇರ್ಬೋದು, ಮ್ಯೂಚುವಲ್ ಕಾನ್ಫ್ಲಿಕ್ಟ್ ಬರ್ಬೋದು. ಸೆಂಟರ್ಗೆ ಇಷ್ಟ ಇದೆ, ಸ್ಟೇಟಿಗಿಲ್ಲ, ಸ್ಟೇಟಿಗೆ ಇಷ್ಟ ಇದೆ, ಸೆಂಟರ್ಗಿಲ್ಲ ಅನ್ನುವಂಥದ್ದು. ಫೈನಾನ್ಷಿಯಲ್ ಮಷಿನರಿ ಫಂಡ್ ಏನು ಹೇಳ್ತಾರೆ ಅದು ಒಂದು ಕೊರತೆ ಇರ್ತದೆ. ಮತ್ತು ಇಂಟರ್ನಲ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಪೀಪಲ್ ಟು ಪೀಪಲ್ ಆರ್ ಸೇಮ್ ಆರ್ಗನೈಸೇಷನ್. ಇನ್ನೊಂದು 20-30 ಜನ ಇದ್ದಾರೆ ಅಂದ್ಕೊಳ್ಳಿ, ಅದರಲ್ಲೊಂದು 10 ಜನಕ್ಕೆ ಒಬ್ಬರು ಇಷ್ಟ ಇರೋದಿಲ್ಲ, ಇನ್ನು 10 ಜನಕ್ಕೆ ಒಬ್ಬರು ಇಷ್ಟ ಇರ್ತದೆ. ಅಥವಾ ಇನ್ನೊಂದು 10 ಜನಕ್ಕೆ ಒಂದು ಟಾರ್ಗೆಟ್ ಇಷ್ಟ ಇರೋದಿಲ್ಲ, ಇನ್ನೊಂದು 10 ಜನಕ್ಕೆ ಟಾರ್ಗೆಟ್ ಇಷ್ಟ ಇರ್ತದೆ. ಸೊ ದ್ಯಾಟ್ ಈಸ್ ಎನ್ ಇಂಟ್ರೆಸ್ಟ್. ಸೊ ಹೌ ಯು ಪ್ರೊಲಾಂಗ್ ಓವರ್ ಇಟ್ ಅಂದರೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಪ್ರಾಪರ್ ಡೈವರ್ಸಿಟಿಯನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಸೊ ಓವರ್ಲ್ಯಾಪಿಂಗ್ ದ ಫಂಕ್ಷನರಿ, ಲ್ಯಾಕ್ ಆಫ್ ನೆಟ್ವರ್ಕ್ ಆ್ಯಂಡ್ ನಾಲೆಜ್, ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇರೋದಿಲ್ಲ, ರೆಗ್ಯುಲರ್ ಆಡಿಟ್ ಇರೋದಿಲ್ಲ. ಇವತ್ತು ಬರ್ತಾರೆ, ಒಂದು ಟಾಸ್ಕನ್ನು ಮಾಡ್ತಾರೆ, ನಾಳೆ ಅದರ ಬಗ್ಗೆ ಮರೆತೇ ಹೋಗ್ತಾರೆ ಅನ್ನುವಂಥದ್ದು. ಸೊ ಇದೀಗ ಇಟ್ಸ್ ಎ ಬ್ಯಾಕ್ ಯಾರ್ಡ್. ಈಗ ಎಷ್ಟೋ ಒಂದು ಮಿಮಿಕ್ ಇದೆ, ಏನು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಮಾಡ್ತೇವೆ, ಕೇವಲ ಅವತ್ತೊಂದೇ ದಿವಸ ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರ್ತಾರೆ. ಹಾಗಾದರೆ ಬೇರೆ ದಿವಸ ಕನ್ನಡ ಬೇಡವಾ ಅನ್ನುವಂಥದ್ದು. ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ರಿಲಿಜಿಯಸ್ ಪ್ರಾಸ್ಪಾರಿಟಿ, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಎನಿಥಿಂಗ್. ಈಗ ಮೇ ಫಸ್ಟ್ ಏನು ಲೇಬರ್ ಡೇ. ಸೊ ಕಾರ್ಮಿಕರ ದಿನ ಕೇವಲ ಮೇ 1 ಮಾತ್ರ ಮಾಡುಗ ಅನ್ನುವಂಥದ್ದು. ಸೊ ಅದು ಒಂದು ಸಿವಿಕ್ ಸೊಸೈಟಿ, ಅದೊಂದು ಆರ್ಗನೈಸೇಷನ್ 365 ಡೇಸ್ ಕೂಡ ಅದನ್ನೇ ಒಂದು ಓಟ್ ಆಗಿ ತೊಗೊಂಡು ಮಾಡುವಂಥದ್ದು ಅನ್ನುವಂಥದ್ದು. ಟೈಮ್ ಡಿಲೇ, ಲೂಪ್ ಆಫ್ ಲಾ, ಸ್ಟೇಟ್ ಇಂಟರ್ಫಿಯರೆನ್ಸ್ ಆ್ಯಂಡ್ ಪೊಲಿಟಿಕಲ್ ನೆಕ್ಸಸ್, ಅಥವಾ ಚೀಪ್ ಇಂಟ್ರೆಸ್ಟು, ಟಾರ್ಗೆಟ್ ಲೆಸ್ ಬೇಸ್ಡ್ ಓರಿಯೆಂಟೇಷನ್, ಇದೆಲ್ಲ ಚಾಲೆಂಜಸ್ ಆದರೆ ವಿ ಹ್ಯಾವ್ ಟು ಸ್ಟಡಿ ಒನ್ ಇಂಪಾರ್ಟೆಂಟ್ ಕೇಸ್ ಸ್ಟಡಿ. ಇನ್ನು ನೋಡಿ, ಕೇಸ್ ಸ್ಟಡಿ ಏನಿಗೆ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನ್ ಅಂತ ಏನಿಗೆ, ಇದನ್ನು ಬರ್ಕ್ ಆಫ್ RTI ಅಂತ ಕರೀತಾರೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ. ನಿಮಗೆ ಗೊತ್ತು RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005, ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2025 ಮಾಡಿದ್ದಾರೆ. ಆ್ಯಂಡ್ ಇದೀಗ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ CIC ಅಂತ ಕರೀತಾರೆ, ಅಂದರೆ ಚೀಫ್ ಆಫ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಡೈರೆಕ್ಟ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು. ಆ್ಯಂಡ್ 65 ಇಯರ್ಸ್ ಏಜ್ ಲಿಮಿಟ್ ಇದೆ. ಸೊ ಈಗೆಲ್ಲ ನೀವು ನೋಡ್ತಾ ಇದ್ದೀರಿ. Why it is so? To maintain the accountability, transparency and reaching the last mile regard. ಈಗ ಸ್ಟೇಟ್ ಗೌರ್ಮೆಂಟಿನ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಫೈಲ್ ನಿಮಗೆ ಗೊತ್ತಿರಬೇಕು. ಸೊ ನಿಮಗೆ ಗೊತ್ತಿರಬೇಕು ಅಂದರೆ ಮೊದಲು ಹೇಳಿ ಕೃಷ್ಣಕ್ಕೆ ಕೊಡ್ತಾ ಇರಲಿಲ್ಲ. ಈಗ RTI ಲಾ ಏನು ಬಂದಿದೆ, ಅದನ್ನು ಅಕೌಂಟಬಿಲಿಟಿಯನ್ನು ಎತ್ತಿ ಹಿಡಿಬೇಕು ಅಂತ RTIಯಲ್ಲಿ ಅಪ್ಲೈ ಮಾಡಿದರೆ ಯು ವಿಲ್ ಗೆಟ್ ಅನ್ ಇನ್ಫಾರ್ಮೇಷನ್ ಇನ್ ದ ರೈಟ್ ಮ್ಯಾನರ್. ಸೊ ಅಲ್ಲಿ ಲೂಪೋಲ್ ಮಾಡೋಕ್ಕಾಗಲ್ಲ, ಯಾಕೆ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಆಗುತ್ತೆ. ಹಾಗಾಗಿ ಸೊ ಅದಕ್ಕೆ ಒಂದು ಸ್ಪೆಷಲಿಟಿಯನ್ನು ತಂದಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಕೌಂಟಬಿಲಿಟಿ, ಸೋಷಲ್ ಆಡಿಟ್ ಮತ್ತು ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಯಾವುದೇ ಕೆಲಸ ಅದಕ್ಕೆ ಆದಂತಹ ಬೆಲೆ ಇರ್ತದೆ. ಆ ಬೆಲೆಯನ್ನು ತಂದಿಲ್ಲ ಅಥವಾ ರುಚಿಯನ್ನು ತಗೊಳ್ಳಿಲ್ಲ ಅಂದಾಗ ಆ ಒಂದು ಬೆಲೆಗೆ ವ್ಯಾಲ್ಯೂನೇ ಇರೋದಿಲ್ಲ ಅನ್ನುವಂಥದ್ದು. ಸೊ ದಟ್ ಈಸ್ RTI. ಸೊ RTIಯನ್ನು ಎಷ್ಟು ಸದುಪಯೋಗಗೊಳಿಸ್ಕೋಬೇಕು ನೀವು, ಅಷ್ಟು ಸದುಪಯೋಗಗೊಳಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಸೊ ಈ ಒಂದು ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಗೆ RTIನ ಬರ್ಕ್ ಅಂತ ಕರೀತಾರೆ. ಸೊ ಈ ಒಂದು ಇದನ್ನು ನೀವು ನೋಡ್ಬೋದು. ಆ್ಯಂಡ್ ಇನ್ನೇನಿಗೆ ನೋಡಿ, ರೈಟ್ ಟು ನೋ ಅಂತ ಇದೆ, ಅಂದರೆ ಯು ಹ್ಯಾವ್ ಟು ನೋ ಈಚ್ ಥಿಂಗ್ಸ್ in what is your globe and what should be your government and what is going on in your government, ಆ ಥರ. ಸೊ ಇಟ್ ಈಸ್ ಯುವರ್ ರೈಟ್. ಆ್ಯಂಡ್ ಈ ಸಸ್ಟೈನಬಿಲಿಟಿ ಅಂತ ನೋಡಿದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 1 ಏನೇನು ಸೋಷಲ್ ಕಾಸಸ್ ಇದೆ, ಪಾವರ್ಟಿ, ಹಂಗರ್, ಎಜುಕೇಷನ್, ಜೆಂಡರ್ ಬಯಾಸ್, ನ್ಯೂಟ್ರಾಲಿಟಿ, ಬೌಂಡೆಡ್ ಲೇಬರ್, ಚೈಲ್ಡ್ ಲೇಬರ್, ಇನ್ಫ್ರಾಸ್ಟ್ರಕ್ಚರ್, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಸೋಷಲ್ ಹಾರ್ಮನಿ. ಅದಕ್ಕೆ ಸೆನ್ಸಿನ ಪ್ರಕಾರ, ಮ್ಯೂಚುವಲ್ ಇಂಟ್ರೆಸ್ಟಿನ ಪ್ರಕಾರ, ಪಾಸಿಟಿವ್ ಥಾಟ್ ಎನ್ನುವುದನ್ನೇ ಸಿವಿಕ್ ಸೊಸೈಟಿ ವರ್ಕ್ ಮಾಡುತ್ತೆ ಅನ್ನುವಂಥದ್ದು. ಸೊ ಈ ಒಂದು SDG ಏನಿದೆ, ಡೀಸೆಂಟ್ ವರ್ಕು, ಜೆಂಡರ್ ಈಕ್ವಾಲಿಟಿ, ನೋ ಪಾವರ್ಟಿ, ಪಾರ್ಟ್ನರ್ಶಿಪ್ಪನ್ನು ನೀವು ಬೈಹ್ಯಾಟ್ ಮಾಡಿ ಮತ್ತು ಅದನ್ನು ಎಕ್ಸಾಮಲ್ಲಿ ಕೂಡ ಬರೆಯುವ ಶಕ್ತಿಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದು. ಜನರಿಗೆ ಕೋಟ್ ಹಿಯರ್ ಏನು, ಸಿವಿಲ್ ಸೊಸೈಟಿ ಅನ್ನುವಂಥದ್ದು ಆಕ್ಸಿಜನ್ ಆಫ್ ದ ಡೆಮಾಕ್ರಸಿ ಅಂತ ಕರೀತಾರೆ. ಒಂದು ಉಸಿರಾಟ, ಅದು ನನ್ನ ಆಕ್ಸಿಜನ್ ಅಂತ. ಅಂದರೆ ಇಟಿಗೆ ಬ್ರಿಡ್ಜ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಪಬ್ಲಿಕ್, ಮತ್ತು ಅದೊಂದು ಆಕ್ಸಿಜನ್ ಅಂತ. ಮತ್ತು ಆ್ಯನ್ ಅಲರ್ಟ್ ಆಫ್ ದ ಇನ್ಫಾರ್ಮ್ಡ್ ಸಿಟಿಜನ್. ಆ್ಯಂಡ್ ನೋಡಿ, ಈ ಒಂದು ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯನ್ ಅಲರ್ಟ್ ಆ್ಯಂಡ್ ಇನ್ಫಾರ್ಮ್ಡ್ ಸಿಟಿಜನರಿ ದ ಅಲ್ಟಿಮೇಟ್ ಸೇಫ್ಗಾರ್ಡ್ ಆಫ್ ದ ಡೆಮಾಕ್ರಸಿ, ಡಾಕ್ಟರ್ BR ಅಂಬೇಡ್ಕರ್.
ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇಟ್ ಕ್ಯಾನ್ ಅಲರ್ಟ್ ಆಫ್ ದ ಸಿಟಿಗನ್ ಅಂತ. ಒಂದು ಕೋರ್ಟಿಗೆ ಎನಿ ಸಿಟಿಗನ್ ಕ್ಯಾನ್ ಬಿಕಮ್ ದ ಗುಡ್ ಪೊಲೀಸಿಂಗ್ ಆ್ಯಂಡ್ ಎನಿ ಪೊಲೀಸಿಂಗ್ ಕ್ಯಾನ್ ಬಿಕಮ್ ಎ ಗುಡ್ ಸಿಟಿಗನ್ ಅಂತ. ಸೊ ಪೊಲೀಸ್ ಮತ್ತು ಸಿಟಿಗನ್ನಿನ ಬಾಂಧವ್ಯ ಹೇಗಿರಬೇಕಂದ್ರೆ ಎನಿ ಇನ್ಫಾರ್ಮ್ಡ್ ಸಿಟಿಗನ್ ಕ್ಯಾನ್ ಬಿ ಎ ಪೊಲೀಸಿಂಗ್ ಮಾಡ್ಬೋದು ಎಥಿಕಲಿ, ಎನಿ ಎಥಿಕಲಿ ಪೊಲೀಸಿಂಗ್ ಹಿ ಶುಡ್ ಬಿ ಎ ಸಿಟಿಗನ್ ಅಂತ. ಎಷ್ಟು ಜನ ಪೊಲೀಸರು ಸಿಟಿಗನ್ ಅಂತ ಅಂದ್ಕೊತಾರೆ, ಎಷ್ಟು ಜನ ಸಿಟಿಗನ್ ಪೊಲೀಸಿಂಗ್ ಕಾರ್ಯಕ್ರಮಗಳಲ್ಲಿ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು. ಸೊ ದೆರ್ ಶುಡ್ ಬಿ ಅನ್ ಈಚ್ ಒನ್ ಇಂಟ್ರೆಸ್ಟ್. ಯಾವುದೇ ಒಂದು ಪರ್ಟಿಕ್ಯುಲರ್ ಜಾಬ್ ಈಗಲ್ಲಿ ಅದು ಕೇವಲ ಆ ಜಾಬಿನ ಸೆಕ್ಟರಿನ ಪ್ರಾಬ್ಲಮ್ ಅನ್ನೋದಲ್ಲ. ಇಟ್ ಶುಡ್ ಬಿ ವಸುದೈವ ಕುಟುಂಬಕಲ್ವಾ. ಫೈನಲಿ ವಿ ನೋ ವಿಜಯನಗರ ಸಾಮ್ರಾಜ್ಯ, ಚೋಳ ರಾಜರಾಜ ಒನ್ ಅವರೆಲ್ಲ ನೋಡಿದಾಗ ಹೌ ಫಾರ್ ವಿ ಆರ್ ಎವಾಲ್ವ್, ನಮ್ಮ ಇಂಡಿಯಾದಲ್ಲಿ ಏನಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಕೋಟ್ ವಿಜಯನಗರ ಸಾಮ್ರಾಜ್ಯ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕೋಟ್ ಎ ಮಲ್ಟಿ ಡಿಸಿಪ್ಲಿನರಿ ಆ್ಯಕ್ಷನ್ ಇಟ್ ಆನ್ ಇಟ್. ಈಗ ನೋಡಿ, ಈ ಸೊಲ್ಯೂಷನ್ ಯಾವ ರೀತಿ ಈ ಸಿವಿಕ್ ಸೊಸೈಟಿಯನ್ನು ನಾವು ಟ್ರಾನ್ಸ್ಪರೆಂಟಿಗೆ ತೊಗೊಂಡು ಹೋಗ್ಬೋದು ಅಥವಾ ಇನ್ನಷ್ಟು ಸ್ಟಬನ್ ಮಾಡ್ಬೋದು. ಒಂದು ಪೊಲಿಟಿಕಲ್ ನೆಕ್ಸಸ್ ಇರಬಾರ್ದು, ಮಾನಿಟರಿಂಗ್ ಇರಬೇಕು, ಎವಲ್ಯೂಷನ್ ಇರಬೇಕು ಮತ್ತು ಮೆಕ್ಯಾನಿಸಮ್ ಇರಬೇಕು, ಫಂಡ್ ಫಂಕ್ಷನರಿ ಪೀಪಲ್ ಇರಬೇಕು, ಮೆಂಬರ್ ಫಾರ್ ದ ಕಾಗ್ನಿಟಿವ್ ಆ್ಯಕ್ಷನ್ ಇರಬೇಕು, ಅಥವಾ ಯಾವುದೇ ರೆವಲ್ಯೂಷನರಿ ಮೆಕ್ಯಾನಿಸಮ್ ಇರಬಾರ್ದು, ಅಜೆಂಡಾ ಓರಿಯೆಂಟೆಡ್ ಇರಬೇಕು, ಆಡಿಟ್ ಆಗಬೇಕು ಫ್ರಮ್ ಅಟಾರ್ನರಿ ಜನರಲ್ ಆಫ್ ಇಂಡಿಯಾ ಅಥವಾ ಆಡಿಟರ್ ಜನರಲ್ ಆಫ್ ಇಂಡಿಯಾಗಿಂದ. ಸೊ ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಷನ್ ನೋಡಿದಾಗ ನಿಮಗೆ ಬ್ಯೂಟಿಫೈ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಸೋಷಲ್ ಆಡಿಟ್ ಇರಬೇಕು, ರೆಸ್ಪಾನ್ಸಿಬಲ್ ಸಿಟಿಗನ್ ಇರಬೇಕು, ಇಂಟೆಲೆಕ್ಚುವಲ್ ಸಿಟಿಗನ್ ಇರಬೇಕು, ಹೌ ಫಾರ್ ವಿ ಆರ್ ಎವಾಲ್ವಿಂಗ್ ಅಂತ ಗೊತ್ತಿರಬೇಕು ಅನ್ನುವಂಥದ್ದು. NGO ಸಪೋರ್ಟ್, ಪ್ರಮೋಟ್ ಎಂಟರ್ಪ್ರಿನರ್ಶಿಪ್, ಸ್ಟೇಟ್ ಅಟಾನಮಿ ಸ್ಟೇಟಿನ ಒಂದು ಫ್ರೀಡಮ್ ಇರಬೇಕು, ಸೆಂಟರ್ನ ಫ್ರೀಡಮ್ ಇರಬೇಕು. ಸೊ ಇಟ್ ಶುಡ್ ಬಿ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಆ್ಯಂಡ್ ಹಾರ್ಮನಿ ಇನ್ ಟರ್ಮ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್. ದ್ಯಾಟ್ ಶುಡ್ ಬಿ ಪ್ರೊಪಗೇಟೆಡ್. ಸೊ ದಿಸ್ ಈಸ್ ಈ ಒಂದು ಗೌರ್ಮೆಂಟ್ ಇನಿಷಿಯೇಟಿವ್ ನೋಡಿ, NGO ದರ್ಪಣ್ ಪೋರ್ಟಲ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿಕ್ಕೆ, CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಷ್ಟೊಂದು ಪ್ರಾಜೆಕ್ಟ್ಸ್ ನಡೀತಾ ಇದೆ. ಆ್ಯಂಡ್ NSDC ಸ್ಕಿಲ್ ಇಂಡಿಯಾ ವೊಕೇಶನಲ್ ಟ್ರೈನಿಂಗು. ಸೊ ದಿಸ್ ಇಸ್ ಆಲ್ಸೋ NRLM ಸೆಲ್ಫ್ ಹೆಲ್ಪ್ ಗ್ರೂಪ್, ವುಮೆನ್ ಎಂಟರ್ಪ್ರಿನರ್ಶಿಪ್. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಸುಪ್ರೀಮ್ ಆಗಿ, ಒಂದು ಡೈವರ್ಸಿಟಿಯಾಗಿ ಮೇಂಟೈನ್ ಮಾಡ್ಬೋದು ಗ್ಲೋಬನ್ನ ಅನ್ನುವಂಥದ್ದು. ಸೊ ರಿಸ್ಕ್ ಕಡಿಮೆ ಇರಬೇಕು, ಪಾಸಿಟಿವ್ ಥಾಟ್ ಇರಬೇಕು, ಎಮೋಷನಲಿಟಿ ಇಂದ ಕೂಡಿರಬೇಕು, ಆದರೆ ಇಂಟೆಲೆಕ್ಚುವಲ್ ಕೂಡ ಇರಬೇಕು. ಗಾಂಧಿಯನ್ ಫಿಲಾಸಫಿಯನ್ನು ಏನು 5 ಪಿಲ್ಲರ್ಸ್ ಆಫ್ ದಿ ಗಾಂಧಿಯನ್ ಫಿಲಾಸಫಿ ಹೇಳ್ತಾರೆ, ಡೆಮೋಕ್ರೆಟಿಕ್ ಸೆನ್ಸ್, ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಪಾರ್ಟಿಸಿಪೇಷನ್ ಮತ್ತು ಸೋಷಿಯೋ ಎಕನಾಮಿಕ್ ಕಂಡೀಷನ್, ಅದರ ಪ್ರಕಾರ ಹೋಗಬೇಕು. ಮತ್ತು ಮ್ಯೂಚುವಲ್ ಬ್ರಿಡ್ಜ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಸ್ಟೇಟ್ ಇರಬೇಕು. ಯಾವುದೇ ರೀತಿಯ ಕರಪ್ಷನ್ ಇರಬಾರ್ದು, ಒಂದು ಕ್ಲಿಯರ್ ಕಟ್ ಅಜೆಂಡಾ ಇರಬೇಕು ಅನ್ನುವಂಥದ್ದು ಸಿವಿಕ್ ಸೊಸೈಟಿ. 3.1 ಮಿಲಿಯನ್ NGO ಇದೆ, 2% GDP ಕೊಡ್ತಾ ಇದೆ, 40% ಆಫ್ ದ ಇಂಡಿಯಾ ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನುವಂಥದ್ದು ಎಷ್ಟು ಸತ್ಯವೋ, ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಅನ್ನುವಂಥದ್ದು ಸತ್ಯವನ್ನು ನೋಡಬೇಕು. ಟಾಪ್ 5 ನೇಷನ್ಸಲ್ಲಿ ಇಂಡಿಯಾ ನಿಂತ್ಕೊಳ್ಳೋಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಅಥವಾ ಸಿವಿಕ್ ಸೊಸೈಟಿ ಆರ್ಗನೈಸೇಷನಲ್ಲಿ. ಸೊ ಆರ್ಗನೈಸೇಷನ್ ಈಸ್ ಡಿಪೆಂಡ್ ಆನ್ ಹೌ ದೇ ಎವಾಲ್ವ್, ಹೌ ದೇ ಮೇಂಟೈನ್. So originated civic society is not a big task. How to move forward with the civic society ಅನ್ನುವಂಥದ್ದು ಇಂಪಾರ್ಟೆಂಟ್. Is there any doubt on this regard?